ಜಯ ನಿಧನ ಆಗಿರುವಂತದ್ದು ಇನ್ನೂ ಕೂಡ ಅಧಿಕೃತ ಅಲ್ಲ. ಯಾಕಂದ್ರೆ ಅಧಿಕೃತವಾಗಿ ಇನ್ನು ಯಾವುದೂ ಕೂಡ ಮಾಹಿತಿಯನ್ನ ಹೊರ ಹಾಕಿಲ್ಲ. ಅಪೋಲೋ ಆಸ್ಪತ್ರೆಯಿಂದ ಜಯ ನಿಧನರಾಗಿರುವಂತದ್ದು ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗದೇ ಇರೋದ್ರಿಂದ ಕೇವಲ ತಮಿಳುನಾಡಿನಾದ್ಯಂತ ಏನು ಸುದ್ದಿವಾಹಿನಿಗಳು ವರದಿಯನ್ನ ಪ್ರಸಾರ ಮಾಡಿವೆ. ಈಗ ಮಾಹಿತಿಯನ್ನ ಹೊರ ಹಾಕಿದೆ. ಜಯಲಲಿತಾ ಅವರಿಗೆ ಏನು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ವರದಿಯನ್ನ ನೀಡಿದ್ವು. ಈಗ ಅಧಿಕೃತವಾಗಿ ಅಪೋಲೋ ಆಸ್ಪತ್ರೆ ಇನ್ನೂ ಈ ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ. ಅಧಿಕೃತವಾಗಿ ಪ್ರಕಟಿಸಿದ ನಂತರವಷ್ಟೇ ಒಂದು ಇದರ ಬಗ್ಗೆ ಸ್ಪಷ್ಟತೆ ಹಾಗೆ ನಿಖರತೆ ದೊರೆಯಬೇಕಾಗಿರುವಂತದ್ದು. ಇನ್ನೊಂದೆಡೆ ಜಯ ನಿಧನವನ್ನ ಚೆನ್ನೈನ ಅಪೋಲೋ ಆಸ್ಪತ್ರೆ ಇನ್ನೂ ಅಧಿಕೃತವಾಗಿ ಹೊರ ಹಾಕಿಲ್ಲದೆ ಇರೋದ್ರಿಂದ ಇನ್ನೂ ಕೂಡ ಚಿಕಿತ್ಸೆ ಮುಂದುವರೆದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಏಮ್ಸ್ ಹಾಗೆ ಅಪೋಲೋ ಆಸ್ಪತ್ರೆ ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರು ನಿಧನರಾಗಿದ್ದಾರೋ ಇಲ್ವೋ ಅನ್ನುವಂಥದ್ದು ಅಧಿಕೃತವಾಗಿ ಹೊರಬೀಳ್ಬೇಕಾಗಿದೆ. ಯಾಕಂದ್ರೆ ನಿನ್ನೆ ಏನು ಅವರಿಗೆ ಹೃದಯ ಸ್ತಂಭನ ಆಯಿತು, ಅದಾದ ನಂತರ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡಲಾಯಿತು. ಸಾಕಷ್ಟು ತಜ್ಞ ವೈದ್ಯರ ತಂಡ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡ್ತಾ ಇತ್ತು. ಇದರ ಹೊರತಾಗೂ ಕೂಡ ಅವರಿಗೆ ಏನು ಕೋಮಾಗೆ ಹೋಗಿರುವಂತದ್ದು. ಕೋಮಾ ಹೋದ ನಂತರ ಅವರು ಏನು ಯಾವುದೇ ರೀತಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಕೂಡ ಆಸ್ಪತ್ರೆಯಿಂದ ತಿಳಿದು ಬಂದಿತ್ತು. ಮಾಹಿತಿ ಬಹಿರಂಗ ಆಗಿತ್ತು. ಇದಾದ ನಂತರ ಕೆಲ ಹೊತ್ತಿನ ಹಿಂದಷ್ಟೇ ಜಯಲಲಿತಾ ಅವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಈ ಮಾಹಿತಿಯನ್ನ ತಮಿಳುನಾಡಿನ ಸುದ್ದಿವಾಹಿನಿಗಳು ಪ್ರಸಾರ ಮಾಡಿವೆ. ಮಾಹಿತಿ ಹೊರಬೀಳ್ತಾ ಇದ್ದಂತೆ ಸಾಕಷ್ಟು ಗೊಂದಲ ಏರ್ಪಟ್ಟಿದೆ. ಅಭಿಮಾನಿಗಳು ಕೂಡ ಸಾಕಷ್ಟು ಆಕ್ರಂದನ ಮುಗಿಲು ಮುಟ್ಟಿದೆ. ಆದ್ರೆ ಅಪೋಲೋ ಆಸ್ಪತ್ರೆಯಿಂದ ಯಾವುದೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಕೂಡ ಆಗಿಲ್ಲ. ಅಧಿಕೃತವಾಗಿ ಹೊರ ಬೀಳಬೇಕಾಗಿರುವಂತದ್ದು ಮಾಹಿತಿ ಹೊರಬಿದ್ದ ನಂತರವಷ್ಟೇ ಇದರ ನಿಖರತೆ ತಿಳಿದು ಬರಬೇಕಾಗಿರುವಂತದ್ದು. ನಿಜಕ್ಕೂ ಇದು ಎಷ್ಟು ಸತ್ಯ ಅಥವಾ ಸುಳ್ಳು ಅನ್ನುವಂಥದ್ದು ಅಪೋಲೋ ಆಸ್ಪತ್ರೆ ವೈದ್ಯರ ಇಲ್ಲಿ ಖಚಿತಪಡಿಸಬೇಕಾಗತ್ತೆ. ಯಾಕಂದ್ರೆ ಅಪೋಲೋ ಆಸ್ಪತ್ರೆಯ ಒಳಗಡೆ ನಿಜಕ್ಕೂ ಅಲ್ಲಿ ಏನಾಗ್ತಾ ಇದೆ, ಏನಾಗಿದೆ ಅನ್ನುವಂಥದ್ದು ಒಳಗಡೆ ಇರುವಂತಹ ಸಿಬ್ಬಂದಿಗೆ ಮಾತ್ರ ಗೊತ್ತಿರುವಂತದ್ದು. ಅಲ್ಲಿ ನುರಿತ ತಜ್ಞ ವೈದ್ಯರ ತಂಡ ಚಿಕಿತ್ಸೆಯನ್ನ ನೀಡ್ತಾ ಇರೋದ್ರಿಂದ ನಿಜಕ್ಕೂ ಜಯಲಲಿತಾ ಅವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಒಂದು ಸಂಪೂರ್ಣವಾದ ಮಾಹಿತಿ ಕೇವಲ ಅಲ್ಲಿರುವಂತಹ ಸಿಬ್ಬಂದಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಿರುವಂತಹ ವೈದ್ಯರಿಗೆ ಅದರಲ್ಲೂ ನಿಖರವಾದ ಮಾಹಿತಿ ಮಾತ್ರ ಇರುವಂತದ್ದು. ಹೀಗಾಗಿ ಅವರು ಅಧಿಕೃತವಾಗಿ ಏನು ಪ್ರಕಟಣೆಯನ್ನ ಹೊರಡಿಸಬೇಕಾಗಿದೆ, ಅಧಿಕೃತ ಮಾಹಿತಿಯನ್ನ ಹೊರಬಿಟ್ಟ ನಂತರವಷ್ಟೇ ಇದರ ಒಂದು ಸ್ಪಷ್ಟತೆ ನಿಖರತೆ ಎಲ್ರಿಗೂ ಕೂಡ ತಿಳಿಯುತ್ತೆ. ಆದ್ರೆ ಇದರ ಹೊರತಾಗಿ ಈಗ ವಿಷಯ ಬಹಿರಂಗ ಆಗಿರುವಂತದ್ದು, ಇನ್ನು ವಿಷಯ ಹೊರಗೆ ಬಿದ್ದಿರುವಂತದ್ದು ತಮಿಳುನಾಡಿನ ಸಿಎಂ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಆದ್ರೆ ಅಪೋಲೋ ಆಸ್ಪತ್ರೆಯಿಂದ ಇದುವರೆಗೂ ಕೂಡ ಅಧಿಕೃತ ಮಾಹಿತಿಯನ್ನ ಯಾರು ಕೂಡ ಹೊರಬಿಟ್ಟಿಲ್ಲ. ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಜಯಲಲಿತಾ ಅವರು ನಿಧನರಾಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಅಪೋಲೋ ಆಸ್ಪತ್ರೆ ಹೇಳ್ತಾ ಇರುವಂತದ್ದು. ಜಯಲಲಿತಾಗೆ ಇನ್ನೂ ಕೂಡ ಚಿಕಿತ್ಸೆ ಮುಂದುವರೆದಿದೆ ಅಂತ ಅಪೋಲೋ ಆಸ್ಪತ್ರೆ ವೈದ್ಯರು ಹೇಳಿದ್ದಾರೆ. ಜಯಲಲಿತಾ ಅವರ ಸಂಬಂಧಿ ವಾಸುದೇವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಕಾಲ್ ಕಟ್ ಆಗಿದೆ. ಒಟ್ಟಾರೆ ತಮಿಳುನಾಡಿನ ಸಿಎಂ ಜಯಲಲಿತಾ ಅವರು ನಿಧನರಾಗಿದ್ದಾರೋ ಇಲ್ವೋ ಅನ್ನುವಂತಹ ಒಂದು ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕನ್ಫ್ಯೂಷನ್ಗಳಾಗುವಂತದ್ದು ಸಹಜ. ಯಾಕಂದ್ರೆ ಒಳಗಡೆ ಇರುವಂತಹ ಆಸ್ಪತ್ರೆಯ ವೈದ್ಯರು ಇದನ್ನ ಖಚಿತಪಡಿಸಬೇಕಾಗುತ್ತೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುವವರೆಗೂ ಕೂಡ ಇದನ್ನ ಹೇಗೆ ಇದರ ಒಂದು ಸ್ಪಷ್ಟತೆ ಹಾಗೆ ನಿಖರವಾದ ಒಂದು ಮಾಹಿತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರ ಹೊರತಾಗೂ ಕೂಡ ಅವರು ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂತದ್ದು. ಆದ್ರೆ ಜಯಲಲಿತಾ ಅವರಿಗೆ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಚೆನ್ನೈನ ಅಪೋಲೋ ಆಸ್ಪತ್ರೆ ಸಿಬ್ಬಂದಿ ಇದನ್ನ ಹೇಳಿದ್ದಾರೆ. ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂತದ್ದು. ಆದ್ರೆ ಅವರ ಕಂಡೀಷನ್ ತೀರಾನೇ ಕ್ರಿಟಿಕಲ್ ಆಗಿದೆ ಅಂತ ಹೇಳಿರುವಂತದ್ದು. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಿಜಕ್ಕೂ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಯಾರಿಗೂ ಊಹಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ತಮಿಳುನಾಡಿನ ಸುದ್ದಿವಾಹಿನಿಗಳು ಈಗಾಗಲೇ ಕೊಟ್ಟಿರುವಂತಹ ಒಂದು ಮಾಹಿತಿ ಪ್ರಕಾರ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಆದ್ರೆ ಅಪೋಲೋ ಆಸ್ಪತ್ರೆ ಸಿಬ್ಬಂದಿ ಅಧಿಕೃತವಾಗಿ ಇದನ್ನ ಅನೌನ್ಸ್ ಮಾಡಿಲ್ಲ. ಅವರು ಹೇಳ್ತಾ ಇರೋ ಪ್ರಕಾರ ಅವರಿಗೆ ಚಿಕಿತ್ಸೆಯನ್ನ ಇನ್ನೂ ಕೂಡ ಮುಂದುವರಿಸಲಾಗ್ತಾ ಇದೆ. ಆದ್ರೆ ಅವರ ಕಂಡೀಷನ್ ಮಾತ್ರ ಇನ್ನೂ ಕ್ರಿಟಿಕಲ್ ಆಗಿ ಇರುವಂತದ್ದು ಅನ್ನೋದನ್ನ ಈಗ ಅಪೋಲೋ ಆಸ್ಪತ್ರೆಯಿಂದ ದೊರೀತಾ ಇರುವಂತಹ ಒಂದು ಮಾಹಿತಿ. ಈ ಮಧ್ಯೆ ಸಂಗೀತಾ ರೆಡ್ಡಿ ಅವರು ಅಪೋಲೋ ಆಸ್ಪತ್ರೆ ವೈದ್ಯರು ಅವರು
ಟ್ವೀಟ್ ಮಾಡಿದ್ದಾರೆ. ಕೆಲ ತಮಿಳು ಸುದ್ದಿವಾಹಿನಿಗಳಿಂದ ಮಾಹಿತಿ ತಪ್ಪಾಗಿ ಪ್ರಸಾರ ಆಗಿದೆ. ಜಯಲಲಿತಾ ಅವರಿಗೆ ಇನ್ನೂ ಕೂಡ ಚಿಕಿತ್ಸೆ ಮುಂದುವರೆದಿದೆ ಅಂತ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಏಮ್ಸ್ ಹಾಗೆ ಅಪೋಲೋ ಆಸ್ಪತ್ರೆ ವೈದ್ಯರಿಂದ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಿರಂತರವಾಗಿ ಚಿಕಿತ್ಸೆ ನೀಡ್ತಾ ಇದ್ದು ನಿಧನದ ಸುದ್ದಿ ಅಧಿಕೃತವಾಗಿ ಹೊರಹಾಕಿಲ್ಲ. ಅಪೋಲೋ ಆಸ್ಪತ್ರೆ ವೈದ್ಯರು ಇದನ್ನ ಅಧಿಕೃತ ಪಡಿಸಬೇಕಾಗಿರುವಂತದ್ದು. ಇದು ಕೇವಲ ವದಂತಿ ಅನ್ನುವಂತಹ ಮಾಹಿತಿ ಕೂಡ ಇನ್ನೊಂದೆಡೆ ಸಿಗ್ತಾ ಇರುವಂತದ್ದು. ಕೇವಲ ಇದು ವದಂತಿ, ಗಾಳಿ ಸುದ್ದಿಗಳಿಗೆ ಯಾರು ಕಿವಿಗೊಡಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದೆಡೆ ಜೀವರಕ್ಷಕ ಅಳವಡಿಸಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು ಇನ್ನೂ ಕೂಡ ಮುಂದುವರಿತಾ ಇದೆ. ಅವರು ನಿಧನರಾಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇನ್ನೊಂದೆಡೆ ಲಭ್ಯ ಆಗ್ತಾ ಇರುವಂತದ್ದು. ತಮಿಳುನಾಡು ಸಿಎಂ ಜಯಲಲಿತಾ ನಿಧನ ಆಗಿಲ್ಲ ಅಂತ ಈಗ ಟ್ವೀಟ್ ಮೂಲಕ ಸಂಗೀತಾ ರೆಡ್ಡಿ ಅವರು ಹೇಳ್ತಾ ಇರುವಂತದ್ದು. ಇದನ್ನ ಬಳಲ್ತಾ ಇದ್ದಂತಹ ಅವರಿಗೆ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ನಿನ್ನೆ ಸಂಜೆ ಅವರಿಗೆ ಹೃದಯ ಸ್ತಂಭನವಾಗಿದೆ. ಅಪೋಲೋ ಆಸ್ಪತ್ರೆ ವೈದ್ಯರು ಹಾಗೆ ಏಮ್ಸ್ನ ತಜ್ಞರು, ಇನ್ನೊಂದೆಡೆ ಲಂಡನ್ನಿನ ಡಾಕ್ಟರ್ ರಿಚರ್ಡ್ ಎಲ್ಲರೂ ಕೂಡ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡ್ತಾ ಇದ್ರು. ಎಕ್ಮೋ ಸೇರಿದಂತೆ ಯಾವುದೇ ಜೀವರಕ್ಷಕ ಸಾಧನಗಳನ್ನ ಅಳವಡಿಸಲಾಗಿದ್ದು ಕೂಡ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಬಹಿರಂಗವಾಗಿತ್ತು. ಆದರೆ ಕೆಲ ಹೊತ್ತಿನ ಹಿಂದಷ್ಟೇ ತಮಿಳುನಾಡಿನ ಸುದ್ದಿವಾಹಿನಿಗಳು ಮಾಹಿತಿಯನ್ನ ವರದಿಯನ್ನ ಪ್ರಸಾರ ಮಾಡಿರೋ ಪ್ರಕಾರ ತಮಿಳುನಾಡು ಸಿಎಂ ಜಯಲಲಿತಾ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಹಾಕಿತ್ತು. ಆದ್ರೆ ಅಪೋಲೋ ಆಸ್ಪತ್ರೆಯ ವೈದ್ಯರು ಜಯಲಲಿತಾ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ, ಇವರಿಗೆ ಮಾತ್ರ ನಿಖರವಾದ ಸುದ್ದಿ ಗೊತ್ತಿರುವಂತದ್ದು, ನಿಖರವಾದ ಮಾಹಿತಿ ಇರುವಂತದ್ದು. ಆಸ್ಪತ್ರೆಯಿಂದ ಅಧಿಕೃತವಾದ ಪ್ರಕಟಣೆ ಹೊರಡುವವರೆಗೂ ಈ ಒಂದು ವಿಷಯದ ಬಗ್ಗೆ ಯಾವುದೇ ರೀತಿಯಾದಂತಹ ನಿಖರತೆ ತಿಳಿಯೋದಿಲ್ಲ. ಇನ್ನೊಂದೆಡೆ ಸಂಗೀತಾ ರೆಡ್ಡಿ ಅವರು ಇದ್ದಾರೆ, ಅಪೋಲೋ ಆಸ್ಪತ್ರೆಯ ಕಾರ್ಯನಿರ್ವಾಹಕ ನಿರ್ದೇಶಕಿ, ಅವರು ಟ್ವೀಟ್ ಮಾಡಿದ್ದಾರೆ. ಜಯಲಲಿತಾಗೆ ಏಮ್ಸ್ ಹಾಗೆ ಅಪೋಲೋ ಆಸ್ಪತ್ರೆಯ ತಜ್ಞ ವೈದ್ಯರು ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ ಅಂತಷ್ಟೇ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಇದನ್ನ ನೋಡ್ತಾ ಇದ್ರೆ ಇದು ಏನಾದ್ರೂ ವದಂತಿ ಇರಬಹುದಾ ಅಂತ ಕೂಡ ಒಂದೆಡೆ ಅಂದಾಜಿಸಲಾಗ್ತಾ ಇದೆ. ಯಾರಿಗೆ ಎಲ್ಲಾ ರೀತಿ ಚಿಕಿತ್ಸೆಗಳನ್ನ ಕೂಡ ಮುಂದುವರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಜಯಾ ಸ್ಥಿತಿ ಮಾತ್ರ ಇನ್ನೂ ಗಂಭೀರವಾಗಿ ಇದೆ, ಅದೇ ಕಂಡೀಷನ್ ಅಲ್ಲೇ ಇದ್ದಾರೆ ಅವರು ಅಂತ ಟ್ವೀಟ್ ಮಾಡಿರುವಂತದ್ದು. ಜಯಲಲಿತಾಗೆ ಏಮ್ಸ್ ಹಾಗೆ ಅಪೋಲೋ ಆಸ್ಪತ್ರೆಯ ತಜ್ಞ ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಟ್ವೀಟ್ ಅನ್ನ ಅವರು ಮಾಡಿರುವಂತದ್ದು. ಆಸ್ಪತ್ರೆಯ ಕಾರ್ಯನಿರ್ವಾಹಕ ನಿರ್ದೇಶಕಿ ಸಂಗೀತಾ ರೆಡ್ಡಿ ಟ್ವೀಟ್ ಮಾಡಿದ್ದಾರೆ. ಇದಾದ ನಂತರ ಎಐಎಡಿಎಂಕೆ ಕಾರ್ಯಕರ್ತರು ಬಾವುಟವನ್ನ ಮತ್ತೆ ಮೇಲಕ್ಕೆ ಎತ್ತಿರುವಂತಹ ಘಟನೆ ನಡೆದಿದೆ. ಯಾಕಂದ್ರೆ ಈ ವಿಷಯ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇದ್ದದನ್ನ ತಿಳಿದ ಕಾರ್ಯಕರ್ತರು ಇದೇ ನಿಜವಾದ ಸುದ್ದಿ ಅಂತ ಬಾವುಟವನ್ನ ಕೆಳಗೆ ಅರ್ಧಕ್ಕೆ ಇಳಿಸಿದ್ರು. ಎಐಎಡಿಎಂಕೆ ಕಾರ್ಯಕರ್ತರು ಕಚೇರಿಯ ಮುಂಭಾಗದ ಧ್ವಜವನ್ನ ಅರ್ಧಕ್ಕೆ ಇಳಿಸಿದ್ರು. ಈಗ ಒಂದೆಡೆ ಟ್ವೀಟ್ ಮಾಡಲಾಗ್ತಾ ಇದೆ, ಅಪೋಲೋ ಆಸ್ಪತ್ರೆಯಿಂದ ಅಧಿಕೃತವಾದ ಮಾಹಿತಿ ಬೇರೆ ಇನ್ನೊಂದೆಡೆ ಲಭ್ಯ ಆಗಿಲ್ಲ. ಹೀಗಾಗಿ ಕಾರ್ಯಕರ್ತರು ಸಹಜವಾಗಿ ಮತ್ತೆ ಒಂದು ಆಶಾಭಾವನೆ ಅವರಲ್ಲಿ ಮೂಡಿದೆ, ಬದುಕಿರಬಹುದು, ಯಾಕಂದ್ರೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ ಅಂತ ಸಂಗೀತಾ ರೆಡ್ಡಿ ಅವರು ಟ್ವೀಟ್ ಮಾಡಿದ್ದಾರೆ. ಹೀಗಾಗಿ ಏನು ಆಗದೆ ಇರಲಿ ಅಂತ ಆದಂತಹ ಪ್ರಮಾದಕ್ಕೆ ಏನಾದ್ರೂ ಆಗ್ಬಿಟ್ರೆ ಅನ್ನುವಂತಹ ಒಂದು ಭಯದಲ್ಲೇ ಈಗ ಬಾವುಟವನ್ನ ಎಐಎಡಿಎಂಕೆ ಕಾರ್ಯಕರ್ತರು ಮತ್ತೆ ಮೇಲಕ್ಕೆ ಏರಿಸಿದ್ದಾರೆ. ಈ ರೀತಿಯ ಒಂದು ಹೈಡ್ರಾಮಾ ಅಲ್ಲಿ ನಡೆದಿರುವಂತದ್ದು. ಎಐಎಡಿಎಂಕೆ ಕಾರ್ಯಕರ್ತರು ಕಚೇರಿ ಮುಂಭಾಗದ ಒಂದು ಧ್ವಜವನ್ನ ಅರ್ಧಕ್ಕೆ ಇಳಿಸಿದ್ರು. ಈಗ ನಂತರ ಮತ್ತೆ ಅದನ್ನ ಮೇಲಕ್ಕೆ ಏರಿಸಿದ್ದಾರೆ. ಯಾಕಂದ್ರೆ ಅಧಿಕೃತವಾದ ಮಾಹಿತಿ ಇನ್ನೂ ಕೂಡ ದೊರೆತಿಲ್ಲ. ರಾಯಪೇಟೆಯಲ್ಲಿರುವಂತಹ ಎಐಎಡಿಎಂಕೆ ಕಚೇರಿ ಎದುರಿನ ಧ್ವಜವನ್ನ ಅಲ್ಲಿನ ಕಾರ್ಯಕರ್ತರು ಅರ್ಧಕ್ಕೆ ಇಳಿಸಿದ್ರು. ಯಾವಾಗ ತಮಿಳುನಾಡಿನ ಸಿಎಂ ಜಯಲಲಿತಾ ಅವರು ನಿಧನರಾದ್ರು ಅನ್ನುವಂತಹ ಸುದ್ದಿ ಪ್ರಸಾರ ಆಯ್ತು ವಾಹಿನಿಗಳಲ್ಲಿ, ಇದನ್ನ ತಿಳಿದಂತಹ ಕಾರ್ಯಕರ್ತರು ಇದೇ ನಿಜವಾದ ಸುದ್ದಿ ಅಂತ ತಿಳಿದು ಬಾವುಟವನ್ನ ಕೆಳಗೆ ಇಳಿಸಿದ್ರು. ಆದ್ರೆ ಈಗ ಒಂದು ಟ್ವೀಟ್ ಮಾಡಿದ್ದಾರೆ ಸಂಗೀತಾ ರೆಡ್ಡಿ ಅವರು. ಹಾಗೆ ಅಧಿಕೃತವಾದ ಘೋಷಣೆ ಬೇರೆ ಆಗಿಲ್ಲ. ಹೀಗಾಗಿ ಏನು ಆಗದೇ ಇರಲಿ, ಆದಂತಹ ಪ್ರಮಾದಕ್ಕೆ ತಪ್ಪಿರ್ಲಿ, ಕ್ಷಮೆ ಇರಲಿ ಅಂತ ಅವರು ಈಗ ಮತ್ತೆ ಬಾವುಟವನ್ನ ಮೇಲಕ್ಕೆ ಎತ್ತಿರುವಂತದ್ದು. ಇನ್ನೊಂದೆಡೆ ಜಯಾರಿಗೆ ಎಲ್ಲಾ ರೀತಿ ಚಿಕಿತ್ಸೆಗಳನ್ನ ನೀಡಲಾಗ್ತಾ ಇದೆ. ಜಯಾ ಸ್ಥಿತಿ ಆದ್ರೆ
ಆದ್ರೆ ಇನ್ನೂ ಗಂಭೀರವಾದ ಸ್ಥಿತಿಯಲ್ಲೇ ಇದೆ ಅನ್ನುವಂಥ ಟ್ವೀಟ್ ಅನ್ನ ಅಪೋಲೋ ಆಸ್ಪತ್ರೆ ಕಾರ್ಯನಿರ್ವಾಹಕ ನಿರ್ದೇಶಕಿ ಸಂಗೀತಾ ರೆಡ್ಡಿ ಒಂದ್ ಕಡೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ದುಃಖತಪ್ತರಾಗಿದ್ದಂತಹ ಅಭಿಮಾನಿಗಳಲ್ಲಿ ಸ್ವಲ್ಪ ಆಶಾ ಭಾವನೆ ಇನ್ನೂ ಕೂಡ ಉಳಿದಿದೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅಧಿಕೃತವಾದ ಘೋಷಣೆ ಬರೋವರೆಗೂ ಕೂಡ ಅದೇ ಒಂದು ಗಟ್ಟಿ ನಂಬಿಕೆಯಲ್ಲಿ ನಾವಿರ್ತೀವಿ ಅಂತ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು. ಜೀವರಕ್ಷಕ ಅಳವಡಿಸಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ ಅಂತ ಅಪೋಲೋ ಆಸ್ಪತ್ರೆ ಕಾರ್ಯನಿರ್ವಾಹಕ ನಿರ್ದೇಶಕಿ ಸಂಗೀತಾ ರೆಡ್ಡಿ ಟ್ವೀಟ್ ಮಾಡಿದ್ದಾರೆ. ಇನ್ನೊಂದೆಡೆ ಈ ರೀತಿ ಸಂದರ್ಭದಲ್ಲಿ ಸಹಜವಾಗಿ ಏನಾಯ್ತು ಅನ್ನುವಂತಹ ಒಂದು ವಿಷಯವನ್ನ ತಿಳಿಯುವಂತಹ ಒಂದು ಭರದಲ್ಲಿ ಸಾಕಷ್ಟು ಈ ರೀತಿಯ ಎಡವಟ್ಟುಗಳು ಆಗ್ತವೆ. ಆದ್ರೆ ಅಧಿಕೃತ ಘೋಷಣೆ ಹೊರಬರಬೇಕಾಗಿದೆ. ಅಧಿಕೃತ ಘೋಷಣೆಯ ನಂತರವಷ್ಟೇ ನಿಜಕ್ಕೂ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ. ಇದನ್ನ ಅಪೋಲೋ ಆಸ್ಪತ್ರೆ ಸಿಬ್ಬಂದಿಯೇ ವೈದ್ಯರೇ ಅದನ್ನ ಸ್ಪಷ್ಟಪಡಿಸಬೇಕಾಗಿರುವಂತದ್ದು. ಆದ್ರೆ ಇದರ ಹೊರತಾಗಿ ಏನು ಒಂದು ಹೈ ಡ್ರಾಮಾ ನಡೆದಿರುವಂತದ್ದು. ಜಯಲಲಿತಾ ಅವರಿಗೆ ನಿಜಕ್ಕೂ ಏನಾಗಿದೆ, ಅವರು ನಿಧನರಾಗಿದ್ದಾರೋ ಇಲ್ವೋ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಆಸ್ಪತ್ರೆಯಿಂದ ಹೊರಬರಬೇಕಾಗಿದೆ. ಈ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತೀವಿ ಬ್ರೇಕ್ ಆದ್ಮೇಲೆ.